ಇವತ್ತು ಅಮ್ಮನ ಕೈ ವಿಡಿಯೋ ಮಾಡಿಸ್ತಿರೋದು. ಕೆಸಿನ ಸೊಪ್ಪನ್ನ ಗಂಟು ಹಾಕಿರೋದು ಅಮ್ಮ ಅಲ್ವಾ, ಸೊ ಹಾಗಾಗಿ ಅಮ್ಮನೇ ಗಂಟು ಹಾಕಿರೋದನ್ನ ಹೇಗೆ ಮತ್ತು ಈ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಅಮ್ಮನ ಕೈಲೇ ಹೇಳಿಸ್ತಾ ಇರೋದು. ಸ್ವಲ್ಪ ಬತ್ತಬೇಕಲ್ಲ ಮಮ್ಮಿ? ಸ್ವಲ್ಪ ಬತ್ತಬೇಕು. ಬತ್ತಿದ್ಮೇಲೆ ಈ ಥರ ಮಾಡಿ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ನಿಮಗೆ ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾ? ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಾನು ಈ ಥರ ಮಾಡಿಬಿಟ್ಟು ಈಗ ಸುತ್ತಬಿಟ್ಟು ಗಂಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಕಸಿ ಕಾಳು ಹಾಕ್ಬಿಟ್ಟು, ಹಸಿದು ಇಲ್ಲತ್ತಿ ಕಾಳು. ಇದು ಕೈ ಕಟ್ತಾ ಬರುತ್ತಲ್ವಾ, ಅದಕ್ಕೆ ಏನು ಮಾಡೋದು? ಸ್ವಲ್ಪ ಹುಣಸೆ ಹಣ್ಣು ಅಂದರೆ ವರ್ಸಿ ಕಟ್ಟಿ ಎಲ್ಲ ಆದಮೇಲೆ ನಮ್ಮ ಕೈಗೆ ಹುಣಸೆ ಹಣ್ಣು ಹಾಕೋಬೇಕು. ಹಾಕೋಬೋದು, ಇಲ್ಲಾಂದ್ರೆ ಫಸ್ಟೇ ಹಾಕೊಂಡು ಮಾಡ್ಬೋದು. ಹಾಕಿ ಟೊಮೊಟೊ ಹಾಕ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗುತ್ತೆ. ಓಕೆ. ಇದ್ದಂಟು ಖಾರ ಏನೂ ರುಬ್ಬಂಗಿಲ್ಲ? ಖಾರ ರುಬ್ಬಬೇಕು, ಮಾಮೂಲಿ ಖಾರ. ಖಾರದ ಪುಡಿ, ಸಾಂಬಾರು ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ಟೊಮೊಟೊ ಹಾಕೊಂಡು ಹುಣಸೆಹಣ್ಣು ಮೇನ್ ಇದಕ್ಕೆ ಹಾಕೊಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಕುಕ್ಕರಲ್ಲಿ ಒಗ್ಗರಣೆ ಹಾಕಬೇಕು. ಕಡಲೆಕಾಳು, ಹಸಿಕಾಳು ಬೇಕಾದರೆ, ಬೇಡ ಅಂದ್ರೆ ಇಲ್ಲ. ಇದ್ದಂಟು ಅಷ್ಟೇ, ಬೇಕಾದ್ರೆ ಹಾಕೋಬೋದು, ಬೇಡ ಬಿಡ್ಬೋದು. ಬರೀ ಗಂಟು ಹಾಕಿರೋದನ್ನೇ ಮಾಡಿದರೆ ತುಂಬ ಚೆನ್ನಾಗಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕ್ಬೇಕಲ್ವಾ? ಇಲ್ಲಾಂದ್ರೆ ನಾಲ್ಗೆ ಕಟ್ಟ ಬರುತ್ತೆ. ನಾಲ್ಗೆ ಕಚ್ಚುತ್ತೆ, ಅದಕ್ಕೋಸ್ಕರ ಹುಣಸೆಹಣ್ಣು ಜಾಸ್ತಿ ಹಾಕಬೇಕು. ಎಲ್ಲ ಟೈಮಲ್ಲೂ ಸಿಗುತ್ತಲ್ವಾ? ಸಿಗುತ್ತೆ. ಅಂದರೆ ನೀರೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಯಾವಾಗ್ಲೂ ಹೆಲ್ದಿಯಾಗಿ ವರ್ಷ ಎಲ್ಲ ಸಿಗುತ್ತೆ. ಯಾವಾಗಲೂ ಸಿಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ. ಗೌರಿ ಹಬ್ಬದಲ್ಲಿ ಈಗ ಹಾಕಿ ಹಾಕ್ತಾರೆ. ಗೌರಮ್ಮ ಕೆಸಿನ ಬಂದುಬಿಟ್ಟು ಅಪ್ಪನ ಮನೆಗೆ ಬಂದು ಕೆಸಿನ ಸೊಪ್ಪ ಪಲ್ಯ ತಿನ್ಕೊಂಡು ಹೋದ್ರು ಅಂತ ನಾವು ಅವತ್ತಿನ ದಿನ ಗೌರಮ್ಮ ಬಂದ ದಿವಸ ಕೆಸಿನ ಸೊಪ್ಪು ಒಂದು ಪಲ್ಯನ ಕಿಚಡಿಗೆ ಪಲಾವಿಗೆ ಒಂದು ಸ್ವಲ್ಪ. ಅದಕ್ಕೆ ಗೌರಿ ಹಬ್ಬದ ದಿನ ಈ ಸೊಪ್ಪನ್ನ ಒಂದು ಸ್ವಲ್ಪನಾದ್ರೂ ಅಡುಗೆಗೆ ಹಾಕ್ತಾರಲ್ವಾ? ಒಂದು ತಕ್ಷಣ ಗಂಟು ಹಾಕಕ್ಕಾಗಲ್ಲ. ಆಗಲ್ಲ, ಕುಯ್ಕೊಬಂದು ಸ್ವಲ್ಪ ಚೆನ್ನಾಗಿ ಒಣಗಿಸಿದ್ರೆ ಅದು ಬತ್ತದಂಗೆ ಆಗುತ್ತೆ. ದಿಂಡೆಲ್ಲ ತೆಗೆದುಬಿಟ್ಟು ಹಿಂಗೆ ನೆಲದ ಮೇಲೆ ಹಾಕ್ಬಿಟ್ರೆ ಸ್ವಲ್ಪ ಬತ್ತುತ್ತೆ. ನೀಟಾಗಿ ಗಂಟು ಹಾಕ್ಬೋದು. ಒಂದು ಎಲೆಯಲ್ಲಿ ಒಂದು 4 ಗಂಟೆ ಹಾಕ್ಬೋದಾ? ದೊಡ್ಡವಾದ್ರೆ ಒಂದು 7-8 ಬರುತ್ತೆ, ಚಿಕ್ಕದಾದ್ರೆ ಒಂದು 3-4 ಬರುತ್ತೆ. ಆರೋಗ್ಯಕ್ಕೂ ಒಳ್ಳೇದಲ್ವಾ ಮಮ್ಮಿ ಇದು? ಇದು ವರ್ಷಕ್ಕೆ ತಿಂದರೆ ಒಳ್ಳೇದು. ವರ್ಷಕ್ಕೊಂದು 3 ಸಲನಾದರೂ ತಿಂದರೆ ಒಳ್ಳೇದು ಅಲ್ವಾ? ಇದು ಸಾರಿಗೆ ಹಾಕಿದ್ರು ಒಡ್ಕೊಳ್ಳಲ್ಲ. ನಾಳೆ ಪಲ್ಯ ರೊಟ್ಟಿ ಮಾಡಿ ತೋರ್ಸೋಣ. ಇದು ಪಲ್ಯ ಮಾಡಿದ್ರು, ಗೊಜ್ಜು ಮಾಡಿದ್ರು, ಏನು ಮಾಡಿದ್ರು ಅಮ್ಮ ಕಟ್ಟಿರೋ ಗಂಟೆಂತೂ ಬಿಚ್ಚಿ ಹೋಗೋದಿಲ್ಲ. ಹಾಗೆ ಇರುತ್ತೆ ಏನೇ ನೀಟಾಗಿ. ಆದರೆ ತುಂಬ ಗಟ್ಟಿ ಕೆಟ್ಟದಾಗಿ ಮಿಕ್ಸ್ ಮಾಡ್ತಾನೆ ಇದ್ರೆ ನಂತರ ಒಡೆದೋಗುತ್ತೆ. ಇಲ್ಲ ಅಂದರೆ ಒಡೆದೋಗೋದಿಲ್ಲ ಅದು. ಯಾವುದೇ ಕಾರಣಕ್ಕೂ ಬಿಚ್ಚ ಬರಲ್ಲ ಅದು. ಗಂಟು ನೋಡ್ತಾ ಇದ್ರೆ ಒಳ್ಳೆ ಹೆಂಗಿದೆ ಅಂತ ಅಂದರೆ ಕ್ಯಾಪ್ ಇದ್ದಂಗಿದೆ. ಹಳೆ ಕಾಲದಲ್ಲಿ ಅಜ್ಜಂದಿರು ಟೊಪ್ಪಿ ಹಾಕ್ಕೊಳ್ಳೋರಲ್ಲ ಆ ಥರ ಇದೆ. ಇದು ಟೊಪ್ಪಿ ಥರ ಇದೆ. ಈ ಕೆಸಿನ ಸೊಪ್ಪನ್ನ ಹೇಗೆ ಮಾಡೋದು ಅಂತ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವೀಡಿಯೋಕ್ಕೆ ಪ್ರಿಪ್ರೇಷನ್ ಹೇಗಿತ್ತು ಅಂತ ನಮ್ಮ ಮಮ್ಮಿನೇ ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಜೊತೆಗೆ ನಾನು ಒಂದು ಸ್ವಲ್ಪ ಮಾತಾಡಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.